ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ವ್ಲಾಗ್ಸ್. ಬನ್ನಿ ಇವತ್ತಿನ ವಿಡಿಯೋನ ನೋಡ್ತಾ ಹೋಗೋಣ ಕಂಪ್ಲೀಟಾಗಿ. ಈ ಒಂದು ವಿಡಿಯೋನಲ್ಲಿ ನಮ್ಮ ಸಾತು ಸಮನ್ವಿಗೆ ಒಂದು ಅಮೆಜಾನ್ ಮುಖಾಂತರ ಟಾಯ್ ಕಾರ್ನ ಆರ್ಡ್ರ್ ಮಾಡಿದ್ವಿ. ಅದು ಫೈನಲ್ ಆಗಿ ಬಂದಿದೆ. ಸೊ ಅದನ್ನು ರಿಸೀವ್ ಮಾಡ್ಕೊಂಡಿದ್ವಿ. ಹೇಗಿದೆ ಇವತ್ತು ಅವ್ರ ಖುಷಿ ಹೇಗಿರುತ್ತೆ, ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಟೀ ಅಂದ್ರಲ್ರಿ ನೋಡಿ ಫ್ರೆಂಡ್ಸ್, ಇದು ಇವತ್ತು ಫೈನಲ್ ಆಗಿ ಮೊನ್ನೆ ನಾವು ಇದರಲ್ಲಿ ನೋಡಿ ಬಂದಿದ್ವಿ ಫಸ್ಟ್ ಕ್ರೈನಲ್ಲಿ. ಬಟ್ ಅಲ್ಲಿ ಕಲರ್ಸ್ ಸಿಗಲಿಲ್ಲ ನಮ್ಗೆ, ಅಲ್ಲಿ ಇಷ್ಟ ಕೂಡ ಆಗಿರಲಿಲ್ಲ, ಒಂದೇ ಇತ್ತು. ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ನಮ್ಮ ಸಮ್ಮ ಇವತ್ತು ಸ್ಕೂಲ್ ಬೇರೆ ಬಿಟ್ಟು ಕೂತಿದ್ದಾಳೆ. ಸ್ಕೂಲ್ ಬಿಟ್ಟು ಕೂತ ಟೈಮಲ್ಲಿನೇ ಇದು ಬಂದುಬಿಡ್ತು. ಆ್ಯಕ್ಚುಲಿ ಹಾಕಿ 3 days ಅಷ್ಟೇ ಆಗಿದ್ದು. ನಾವು ಸಂಡೇ ಹಾಕಿರೋದು, ಸಂಡೇ ಸಿಂಧನೂರ್ಗೆ ಹೋಗಿ ನೋಡಿ ಬಂದಿರೋದು. ಇವತ್ತು ಬುಧವಾರ, ಆಲ್ರೆಡಿ 3 ದಿನಕ್ಕೆ ಬಂದಿದೆ. ಅಮೆಜಾನ್ ಯಾವಾಗಲೂ ಫಾಸ್ಟ್ ಡೆಲಿವರಿನೇ, ಅದರಲ್ಲೂ ಕೂಡ ಈ ಥರದ್ದೆಲ್ಲ ತುಂಬ ಬೇಗನೆ ಬರುತ್ತೆ. ನಾನು ಆ್ಯಕ್ಚುಲಿ ಇನ್ನೂ ಲೇಟ್ ಆದರೂ ಪರವಾಗಿಲ್ಲ, ಅದರಲ್ಲೂ ಕೂಡ ಇವ್ರ ಬರ್ಡೇ ಇರೋದು 20 ಬಿಚ್ಚಬೇಡಮ್ಮ 23rd 22nd ಇದೆ ಅಂತ ಅಂದ್ಕೊಂಡಿದ್ವಿ. ಇವ್ರು ಬೇಗನೆ ಬಂದಿರೋದಕ್ಕೆ ಈಗ ಬಿಡಲ್ಲ ಅವರು. ನೋಡಿ ನೋಡಿ ಅದನ್ನು ಹಾಗೆ ಇಡೋಕ್ಕಂತೂ ಆಗಲ್ಲ, ನೋಡಲೇಬೇಕು. ನಮಗೂ ಕ್ಯೂರಿಯಾಸಿಟಿ, ಅವ್ರಿಗೂ ಕ್ಯೂರಿಯಾಸಿಟಿ ಇದೆ. ಹೇಗೆ ಬಿಡೋಕ್ಕಾಗುತ್ತೆ ಅಲ್ವಾ? ಓಪನ್ ಮಾಡೇ ಬಿಡೋಣ. ಅನ್ಬಾಕ್ಸ್ ವಿಡಿಯೋ. ಸರಿ ಸಮ್ಮ, ಇದನ್ನು ಓಪನ್ ಮಾಡೋಣ. ಸರಿ, ಕೆಳಗಡೆ ಇಳಿ ನೀನು. ಇದು ನಿನಗೆ ಮಾಡು, ಕೈ ಹುಷಾರು ಅರಿಯುತ್ತೆ. ಬಿಡು ನೀನು, ಬಿಡು, ನಾನು ತೆಗಿತೀನಿ, ನೀನು ಚಾಕು ತೊಂಬೋ. ತೆಗಿಯಮ್ಮ, ಓಪನ್ ಮಾಡು ಚಿನ್ನ. ವೆರಿ ನೈಸ್. ಸೊ ಇಷ್ಟೆಲ್ಲ ಇದೆ. ಯಜಮಾನ್ರು ಅವರು ಪಾಪ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಅವರು ಇತ್ತು ಹೋಗ್ಲಿಕ್ಕೆ ಇರಲಿ ಬಿಡು, ಅವತ್ತು ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಹೇಳ್ತಿದ್ರು. ಅಲ್ಲಿವರೆಗೂ ಇವ್ರು ಸುಮ್ಮನೆ ಇರೋದು ಇಲ್ಲ. ಬಿಡು ಸಮ, ಆಯ್ತು ಬಿಡು ಬಿಡು ಬಿಡು. ಅಮ್ಮ ಒಳಗಡೆ ಏನೇನೋ ಇದಾವಮ್ಮ, ಅವನ್ನೆಲ್ಲ ಫಿಕ್ಸ್ ಮಾಡಬೇಕು. ಆಮೇಲೆ ಪಪ್ಪ ಕಕ್ಕ ಅವ್ರು ನೋಡಿ ಹಾಕ್ಕೊಡ್ತಾರ. ಬ್ಯಾಟ್ರಿ, ರಿಮೋಟು ಎಲ್ಲದು. ಇವಾಗ ನಮಗೆ ಗೊತ್ತಿಲ್ಲ ಅದು, ಈಗೆಲ್ಲ ಕಿತ್ತಾಡಬೇಡ ಅಷ್ಟು. ಹಾಂ ಬಂಗಾರಿ, ಇನ್ನೆಲ್ಲ ಮಾಡ್ತೀನಿ ಅಂತಿದ್ದಿ. ಕಕ್ಕ ಎಲ್ಲಿದ್ದಾನೆ? ಫೋನ್ ಮಾಡಲ? ಕಕ್ಕ ಬಂದ ನನ್ನ ಆಫೀಸಿಗೆ? ಇವೆಲ್ಲ ಸೆಟ್ ಮಾಡೋದು ಕೂಡ ಇದೆ ಆ್ಯಕ್ಚುಲಿ. ನೋಡಿ, ಇದು ಸ್ಟೇರಿಂಗ್ ಕೂಡ ಇದೆ. ಈ ಥರ ಸ್ಟೇರಿಂಗು, ಮೇ ಬಿ ಇದು ರಿಮೋಟ್ ಅಂತ ಅನಿಸುತ್ತೆ. ಹೌದು, ರಿಮೋಟ್. ಇದು ರಿಮೋಟು, ಚಾರ್ಜರು ಇರೋದು. ಇದು ಸೀಟ್ ಇದೆ ಹಾಗೆ. ನೆಕ್ಸ್ಟ್ ಈ ಥರ ಎಲ್ಲ ಇದೆ. ಟಾಯ್ ಝೋನ್, ರೂಬಿಕಾನ್ EV ಕಾರ್ ಅಂತೆ. ಸೊ ವೈಟ್ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಬ್ಲೂ ಬೇಕು ಅಂತ ಅಂದ್ಕೊಳ್ತಿದ್ದೆ. ಪರವಾಗಿಲ್ಲ, ಇದನ್ನೆಲ್ಲ ಸೆಟ್ ಮಾಡಬೇಕಲ್ಲ, ಮೆಕ್ಯಾನಿಕ್ ಅವರೇ ಸೆಟ್ ಮಾಡ್ತಾರೇನೋ. ಬಟ್ ಡೋರ್ ಎಲ್ಲ ಇದೆ ಇದಕ್ಕೆ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದು. ಡೋರ್ ಇದೆ. ಇದನ್ನು ಹತ್ತಿ ಕೊಡೋದು ಮಕ್ಕಳಿಗೆ ಸ್ವಲ್ಪ ಕಷ್ಟ, ಅದ್ರಿಗಿಂತ ಡೋರಲ್ಲಿದ್ದರೆ ಚೆನ್ನಾಗಿರುತ್ತೆ. ನೋಡೋಣ ಫೈನಲ್ ಆಗಿ ಇದನ್ನು ಓಪನ್ ಮಾಡಿದ ನಂತರ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಮಗಂತೂ ಇದು ವೆಯ್ಟ್ ಎತ್ತಕ್ಕಾಗ್ತಾ ಇಲ್ಲ, ಅದಕ್ಕೆ. ಸೊ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಇದನ್ನ ಬಂದು ಅವರೇ ಮಾಡ್ತಾರೆ. ಅಲ್ಲಿವರೆಗೂ ಇವಳನ್ನ ಸ್ವಲ್ಪ ಬ್ಯುಸಿಯಾಗಿಡಬೇಕು ಅಂತ ಇದನ್ನು ಕೊಟ್ಟಿದ್ದೀನಿ, ಬಬಲ್ಸ್ ರ್ಯಾಪರ್. ಹಿಡ್ಕೊಂಡು ಎಂಜಾಯ್ ಮಾಡು ಮಗಳೇ. ಸೊ ಇದು ಬಂದುಬಿಟ್ಟು ಏನು ಫ್ರಂಟಲ್ಲಿ ಇರೋವಂಥದ್ದು. ಇದು ಲೈಟಿಂಗ್ಸ್ ಕೂಡ ಅವೈಲೇಬಲ್ ಇದೆ ಇದಕ್ಕೆ. ನಾವು ಅಲ್ಲಿ ನೋಡಿರೋದು ಅಷ್ಟೊಂದು ಏನೂ ಇರಲಿಲ್ಲ, ಈ ಥರ ಫೀಚರ್ಸ್ ಇರಲಿಲ್ಲ, ಲೈಟಿಂಗ್ಸ್ ಇರಲಿಲ್ಲ, ಇದಕ್ಕೇನು ಇದು ಇರಲಿಲ್ಲ, ಸೀಟ್ ಕೂಡ ಇರಲಿಲ್ಲ. ಸೀಟ್ ಸಿಂಗಲ್ ಸೀಟ್ ಇತ್ತು, ಇದು ಡಬಲ್ ಸೀಟ್ ಇದೆ. ಚೆನ್ನಾಗಿದೆ. ಇಬ್ಬರು ಆರಾಮ್ ಕೂತ್ಕೊಂಡು ಆಟ ಆಡ್ಕೋತಾರೆ. ಒಬ್ಬರೊಬ್ಬರೇ ಅಂತಂದರೆ ಜಗಳ ಮಾಡ್ಕೊಳ್ತಾರೆ. ಅದಕ್ಕೆ ಇಡೀ ಮನೆಯೇ ತುಂಬೋಗಿದೆ. ಫಸ್ಟ್ ಎಂಟ್ರೆನ್ಸ್ ಬಂದ ಕೂಡಲೇ ಇಡೀ ಮನೆಗೆ ಖಾಲಿ ಜಾಗನೇ ಇಲ್ಲ. ಈಗ ಇನ್ನು ಸೋಫಾ ಈ ಕಡೆ ಇಟ್ಟಿರೋದು, ನಾನು ಮತ್ತೆ ಈ ಕಡೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ಒಂದು ಕಾರ್ನ ಎಲ್ಲಿ ಇಟ್ಕೋಬೇಕು ಗೊತ್ತಿಲ್ಲ.
ಮತ್ತು ನಾವು ನಮ್ಮ ಕಾರ್ ಶೆಡ್ಡು ಅಲ್ಲಿ ಇದನ್ನು ಹಾಕ್ಕೊಳ್ಬೇಕನ್ಸುತ್ತೆ. ಹೊರಗಡೆ ಇಡೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲಮ್ಮ. ಕಕ್ಕ ಬರ್ತೀನಿ ಅಂತ ಹೇಳಿದ್ರಿಲ್ಲ, ಕಕ್ಕ ಬಂದು ತೆಗಿತಾರೆ ಅನ್ಸಲ್ಲ. ಎತ್ತಿ ಬಿಡು ನೀನೇ, ಎತ್ತು. ಜೈ ಬಜರಂಗ್ ಬಲಿ. ಅಪ್ಪ ಅಳಗಾಡ್ಬಿಡ್ತು ನಮ್ಮ ಸಮ್ಮ ದಾಡಿ ಎತ್ತದ್ರಲ್ಲಿ. ಓಕೆ ನೋಡೋಣ ಬಿಡು. ಬರ್ತಡೇ ದಿನ ಆಡೋ ಅಂತ್ರಿ, ಇವತ್ತು ಬೇಡ. ನಿನ್ನೆ ಕವರ್ ಹಾಕಿ ಕವರ್ ಎಲ್ಲ ಇದನ್ನು ಮಾಡಿ ನಾವು ಸ್ಟಿಕ್ಕರ್ ಇಟ್ಟಿದ್ರೆ ಆ ಸ್ಟಿಕ್ಕರ್ ತೊಗೊಂಡಿಲ್ಲೆಲ್ಲ ಹಚ್ಚಿ ಅದಕ್ಕೆ ನೇಮ್ ಬರ್ದಿದ್ದಾಳೆ ನಮ್ಮ ಸಮ್ಮ. ಬೇಡಮ್ಮ, ಇಲ್ಲದ್ದೆಲ್ಲ ಮಾಡಬೇಡ ನೀನು, ಸ್ವಲ್ಪ ಸುಮ್ಮನೆ ಇರು. ಇವತ್ತು ನಿದ್ದೆ ಇಲ್ಲನ, ಇವತ್ತು ಮಲ್ಗದೇ ಇಲ್ಲ ಅಂತ ಹೇಳಾಳ. ಈಗ ನಿನ್ನೆ ಪಿಜ್ಜಾ ಬೇಕಂತ ಹಠ ಮಾಡಿ ಏನು ಪಿಜ್ಜಾ ತರಿಸ್ಕೊಂಡಿದ್ಲು. ಅವ್ರ ಪಾಪ ಬರೋದು ಲೇಟ್ ಆಯ್ತು. ಈಗ ಸ್ಕೂಲ್ಗೆ ಹೋಗೋದಕ್ಕೆ ಮಧ್ಯಾಹ್ನ ನಿದ್ದೆ ಇಲ್ವಲ್ಲ, ಸ್ಕೂಲಿಂದ ಬಂದ ಕೂಡಲೇ ನಿದ್ದೆ ಮಾಡಾಕತ್ಬಿಟ್ಟಾಳ. ಇವತ್ತು ಪಿಜ್ಜಾ ನಿನ್ನೆ ನೀವು ಅಷ್ಟೇ ತಿಂದಿದ್ದೀರಿ, ನನಗೆ ಕೊಡಿಸಿಲ್ಲ, ನನಗೆ ಇವತ್ತೇ ಬೇಕು, ಈಗಲೇ ಬೇಕು ಅಂತ ಹಠ ಮಾಡಿದ್ಲು. ಹಠ ಮಾಡಿದರೆ ಈ ಟೈಮಲ್ಲಿ ಪಿಜ್ಜಾ ಸಿಗೋಲ್ಲ, ಬೆಳಗ್ಗೆ ಸಿಗುತ್ತೆ, ಈವ್ನಿಂಗ್ ಸಿಗುತ್ತೆ, ಈವ್ನಿಂಗ್ ತಂದು ಕೊಡ್ತೀವಿ ಅಂದರೆ ಕೇಳಿಲ್ಲ. ಅದೇ ನೆಪ ಇಟ್ಕೊಂಡು ಈಗ ಸ್ಕೂಲ್ ಬಿಟ್ಟಿದ್ದಾಳೆ. ಈಗ ಹಠ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಲಾಸ್ಟ್ ಮೂಮೆಂಟು ಇದು ಬಸ್ ಬರುತ್ತೆ, ರೆಡಿ ಆಗೋ ಹೋಗಿ ಬಾ ಅಂತಂದಾಗ ನೆಪ ಮಾಡಿ ಬಿಟ್ಟಿದ್ದಾಳೆ. ಈಗ ಸುಬ್ಬಕ್ಕ ಇನ್ನೊಂದ್ಸರಿ ಬಿಡಲ್ಲ, ಇಲ್ಲ ಬಿಡ್ತೇನೆ. ಬೆಳಗ್ಗೆ ಸಿಗುತ್ತೇನ ಪಿಜ್ಜಾ? ಹಾಂ, ಬೆಳಗ್ಗೆ ರೊಟ್ಟಿ ತಿನ್ನಬೇಕು, ರೊಟ್ಟಿ ಜೊತೆ ಪಲ್ಯ ಹಚ್ಕೊಂಡು ತಿಂದರೆ ಅದೇ ಪಿಜ್ಜಾ. ಏನಲ್ಲ ಬಿಡು, ಹಂಗೆ ಪೆನ್ ಇದು ಮಾಡ್ಕೊಬಿಡತ್ತಾ, ಅದು ಪೆನ್. ಮತ್ತೆ ನೀವು ಬರೀ ಇದೇ ನೀವು. ಈವ್ನಿಂಗ್ ಕೊಡ್ತದಂತ ಹೇಳ್ತಲ್ಲ. ಈಗ ಸ್ಕೂಲ್ಗೆ ಹೋಗಿಲ್ಲಲ್ಲ, ಸ್ಕೂಲ್ಗೆ ಹೋಗಿದ್ರೆ ಕೊಡಿಸ್ತಿದ್ವಿ, ಸ್ಕೂಲ್ಗೆ ಹೋಗಿಲ್ಲಲ್ಲ ಕೊಡಿಸಲ್ಲ, ಸಂಜೆ ಕೂಡ ಕೊಡಿಸಲ್ಲ. ನೋಡು ಏನು ಮಾಡ್ತೀವಿ. ಹಾಂ, ನಾಳೆ ಸ್ಕೂಲ್ಗೆ ಹೋದ್ರೆ ನಾಳೆ ಕೊಡಿಸ್ತೀನಿ ಮತ್ತೆ ಪಿಜ್ಜಾ. ನಿನ್ನೆ ಮತ್ತೆ ನಾವು ನೀ ಮಲಗಿದಾಗ ಅಷ್ಟು ಎಬ್ಸಿದ್ವಲ್ಲಮ್ಮ, ಎದ್ದೇಳು ಸಮ್ಮು ಅಂತ ಪಾಪ ಸಾತು ಕೂಡ ಎಬ್ಸಿದ್ದಾನೆ. ಸಮ್ಮು ಪಿಜ್ಜಾ ಹೇಳಿದ್ದೆಲ್ಲ ಪಪ್ಪಾಗ ತಂದಿದ್ದಾರೆ ಎದ್ದೇಳು ಅಂತ. ಅವ್ರ ಪಪ್ಪಾಗ 7:30ಗೆ ಇವರು ಕಾಲ್ ಮಾಡಿ ಹೇಳಿದ್ದು. ಆ್ಯಕ್ಚುಲಿ ನಂದಿನ್ನೂ ಕ್ಲಾಸ್ ಇತ್ತು, ಕ್ಲಾಸ್ ಟೈಮಲ್ಲಿ ನಾನು ಪೇರೆಂಟ್ಸ್ ಬಂದಿದ್ದಾರಂತೆ, ಅಲ್ಲಿ ಹೋಗ್ಬಿಟ್ಟಿದ್ದೀನಿ. ಇವರು ಫೋನ್ ತೊಗೊಂಡು ಇಲ್ಲಿ ಅವ್ರ ಪಪ್ಪಗೆ ಫೋನ್ ಮಾಡಿ ಪಪ್ಪ ಪಿಜ್ಜಾ ತೊಂಬ ಅಂತ ಹೇಳಿದ್ದಾರೆ. ಅವ್ರ ಪಪ್ಪ ತರೋದು 9 ಆಗೋಗಿದೆ. ಅಲ್ಲಿವರೆಗೂ ಹೇಗೆ ಎದ್ದಿರ್ಬೇಕು ಅವರು. ಸಮ್ಮು ಬೇಡಮ್ಮ, ಅರಿಬೇಡ ನೀನು. ಅಷ್ಟೊತ್ತಿನ ತನಕ ಮಕ್ಕಳು ಹೇಗೆ ಎದ್ದಿರ್ತಾರೆ. ಅದಕ್ಕೆ ನೀನು ನಾಳೆ ಹೋದರೆ ನಾಳೆ ಪಿಜ್ಜಾ, ಇಲ್ಲ ಅಂದರೆ ಇಲ್ಲ. ಭಾರಿ ಕಂಡೀಷನ್ ನಿನಗೆ. ಸೊ ಇದ್ರದ್ದೇ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಭಾಳ ದಿನದಿಂದ ನಾನು. ನಾವೇನಾದರೂ ಅವ್ರಿಗೆ ಕೇಳಿದ್ದೆಲ್ಲ ಕೊಡಿಸಿ ಏನಾಗುತ್ತೆ, ಅದರಿಂದ ಯಾವ ಥರ ಮಕ್ಕಳು ಚೇಂಜಸ್ ಆಗ್ತಾರೆ, ಅದೆಲ್ಲ ಒಂದಿನ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನಿಮ್ಮದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಮಕ್ಕಳು ಹೇಗೆ, ಎಲ್ಲದು ನೀವು ಹೇಗೆ ಮಕ್ಕಳು ಕೇಳಿದ್ದೆಲ್ಲ ಕೊಡಿಸ್ತೀರಾ, ಕೇಳಿದ್ದನ್ನು ಕೊಡಿಸೋದಕ್ಕೆ ಅವರು ಹೇಗೆ ನಿಮ್ಮ ಜೊತೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮಾಡೋಂತಿ ತಡಿ. ಅದೆಲ್ಲ ಕೂಡ ನೋಡೋಣ, ಒಂದಿನ ಮಾತಾಡೋಣ. ಒಂದಿನ ಅದ್ರ ಬಗ್ಗೆ ಒಂದು ಸ್ವಲ್ಪ ಏನು ಅಂದರೆ ಅವ್ರಿಗೆ ನಾವು ಅವ್ರು ಕೇಳೋದಕ್ಕೂ ಮುಂಚೆ ಪ್ರೊವೈಡ್ ಮಾಡಿಬಿಟ್ರೆ, ಅಮ್ಮ ಅರಿಬೇಡ ಎಲ್ಲ ಪ್ರೊವೈಡ್ ಮಾಡಿಬಿಟ್ರೆ ಅವರು ಕೇಳೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಅದಕ್ಕೋಸ್ಕರ ಮಾತಾಡ್ತೀನಿ ಒಂದಿನ ಪೂರ್ತಿ ಅದೇ ಟಾಪಿಕ್ನ ಮಾತಾಡೋಣ. ಇವತ್ತು ವಿಡಿಯೋ ಲೆಂದಿ ಆಗುತ್ತೆ, ನೋಡೋಣ. ನಿಮಗೆ ಸ್ವಲ್ಪ ಆದಷ್ಟು ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅದನ್ನ ಗೊತ್ತಿಲ್ಲಮ್ಮ ನನಗೆ. ನೀವ ಕಾರಿನ ಓನರಲ್ಲ, ನಿಮಗೆ ಗೊತ್ತು. ಲೈಟ್ ಹಾಕ್ಲೇನು ಬಸ್ನ?
ಆಕೆ ಅಮ್ಮ ಏನೋ ಒಂದು ವಿಡಿಯೋ ಮಾಡೋಣ ಸ್ಟೇರಿ ಸ್ಕ್ವೇರ್ ಹಾ ಈಗ ಕಾಣುತ್ತಾ ಕಾಣಿತಾ ಇದೇನೆ ಇದು ಅದಕ್ಕೆ ಸುಮ್ಮನೆ ಕೊಟ್ಟಿರಲ್ಲ ಶೀಟಕ್ಕಂತೆಗೆ ಮುಚ್ಚಬೇಡ ಬಿಡ ಹಂಗ ಹಂಗ ಲಾಕ್ ತಿರುಗ್ಬೇಕು ಲಾಕ್ ತಿರುಗಿ ಹಾಕ್ಬೇಕು ಅದನ್ನು ಫಸ್ಟ್ ಎಷ್ಟು ಇಷ್ಟೇ ಅಷ್ಟೇ ಅದು ತಡಿಯಮ್ಮ ಹಂಗೆ ಮಾಡಬೇಡ ಕೈ ನೋವಾಗುತ್ತಾ ಎಲ್ಲ ನೆರಗಿಸ್ಕೊಂಡಿದ್ದು ನೋಡು ಹಾ ಮತ್ತು ಅದಕ್ಕೆ ತಡಿಬೇಕಂತ ಹೇಳೋದು ಫಸ್ಟ್ ತೆಗಿತಾರೆ ಈ ಕಡೆ ಮುಂದೆ ಅದಾವ ನೋಡು ಬಸಣ್ಣ ಇಲ್ಲಷ್ಟೇ ಅನ್ಸುತ್ತೆ ಇದು ಮತ್ತೆ ಒಳಗೆ ಫಿಕ್ಸ್ ಮಾಡತನ ಇದು ಮಾಡತ್ತಿಲ್ಲ ಮಿರರ್ 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 ನಾವೇ ಸರ್ಪ್ರೈಸ್ ಕೊಡೋಣ ಅಂದ್ರೆ ನೀನೇ ನಮಗೆ ಸರ್ಪ್ರೈಸ್ ಕೊಟ್ಬಿಡ್ತಲ್ಲ ಸಾತು ನೀನು ಹಾಂ ಎಂಥ ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗ್ತಿದ್ದಿತ್ತು ಒಂದು ಬಾಬಾ ಮೈಂಡ್ ಮೈಂಡ್ ಮೇಲೆ ನಾನು ಹೆಂಗೆ ಹೊತ್ಕೊಂಡು ಹೋಗ್ಲಿ ಸಣ್ಣದೈತೆ ಅನ್ನೋದು ಹೊತ್ಕೊಂಡು ಹೋಗಕ್ಕ ಆತ ಈಗ ಕಂಡು ಹಿಡಿತೇನಂತ ನನಗೇನು ಗೊತ್ತು ನಾವು ಸರ್ಪ್ರೈಸ್ ಕೊಡ್ಬೇಕಂತ ಕಣ್ಣು ಮುಚ್ಚಿ ಕರ್ಕೊಂಡ್ ಬರ್ಬೇಕಂದ್ರ ಬಂದು ಕಂಡು ಹಿಡಿದ್ಬಿಟ್ಲತ್ತ ಸೀದಾ ಮನೆ ಕೊಡೆ ಬಂದು ಬರ್ತಾನೆ ಬಿಡ ಮತ್ತ ಸರಿ ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡ್ಕೊ ತಗೊಂಡ್ ಬಾಪ ರಾಜ ಕಾಲ ಗೊತ್ತು ಕಾಲ ಗೊತ್ತು ಮತ್ ನನ್ ಮೇಲೆ ಬಂದ್ಬಿಟ್ಟಿದ್ಯೋ ನಿನಗಾರ ಏನು ಗೊತ್ತೈತೆ ಅವನಿಗೆ ಗೊತ್ತೈತಿ ಬಿಡು ರಿವರ್ಸ್ ಮಾಡಿ ರಿವರ್ಸ್ ರಿವರ್ಸ್ ಮೆಲ್ಕ್ ಮೆಲ್ಕ್ ಗೊತ್ತು ಬಿಡ ಮುಂದಕ್ಕೆ ಮಾಡಿ ಇನ್ನೂ ಒತ್ತ ಬಾ ಮುಂದಕ್ಕೆ ಬಾಯಿ ಒತ್ತೆ ಹೊತ್ತು ಮೆಲ್ಕ ಹಿಂಗೆ ಗಾಡಿ ಹ್ಯಾಂಡ್ಲಿ ಕಡೆ ಹೊಳ್ಸು ಯಾಕಡೆ ಐತಿ ಗಾಡಿ ನೋಡು ಸ್ವಲ್ಪ ಹಂಗೆ ಮಾಡು ಹೊತ್ತು ಸೀದಾ ಮಾಡು ಸೀದಾ ಬರಲ್ಲ ರೈಟ್ ರಿವರ್ಸ್ ಹೋಗ್ಲಿ ರಿವರ್ಸ್ ಆಯ್ತು ಹೋಗ್ಲಿ ರಿವರ್ಸ್ ವಜ್ಜಾಕ್ ಬಿಡಪ್ಪ ಅದು ಅಲ್ಲಿ ಹಿಡ್ಕೊಬಾರ್ದು ಮುರಿತೈತಿ ಈಗ ಹಿಡ್ಕೊಂಡಲ್ಲಿ ಕರೆಕ್ಟ್ ಐತಿ ಹೋಗ್ಲಿ ಇವನಿಗೆ ನಾವು ಸರ್ಪ್ರೈಸ್ ಕೊಡ್ಬೇಕಂತ ರೂಮಲ್ಲಿ ಬಚ್ಚಿಟ್ಟಿದ್ವಿ
ಆ ಬಾಕ್ಸ್ ಹೊರಗಡೆ ಸೈಡಲ್ಲಿ ಇಟ್ಟಿದ್ದೀವಿ, ಆದ್ರೆ ಅವನಿಗೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನೋಡಿರಿ ಸೈಡಲ್ಲಿ ಅಂದರೆ ಎಲ್ಲಿ ಇಟ್ಟಿದ್ದೀವಿ ಅಂತ, ಇಲ್ಲೆಲ್ಲೂ ಓಪನಲ್ಲಿ ಇಟ್ಟಿಲ್ಲ. ಈ ಸೈಡ್ ಇವನು ಹೋಗಲ್ಲ ಅಂದ್ಕೊಂಡು ಇಲ್ಲಿ ಇಟ್ಟಿದ್ವಿ ನಾವು. ಆ್ಯಕ್ಚುಲಿ ಅವನೇನು ಮಾಡಿದ್ದಾನೆ, ಶೂ ತೆಗೆದು ಕೂಡಲೇ ಇಲ್ಲಿ ಹ್ಯಾಂಡ್ ವಾಶು ಮತ್ತು ಕಾಲು ತೊಳ್ಕೊತಾನೆ. ಕಾಲು ತೊಳ್ಕೊಂಡು ಒಳಗೆ ಬರಬೇಕು ಅಂತ ಅಂದಾಗ ಇಲ್ಲಿ ಸಡನ್ನಾಗಿ ನೋಡಿಬಿಟ್ಟಿದ್ದಾನೆ ಈ ಬಾಕ್ಸ್ ಅದಕ್ಕಂತಲೇ ನಾನು ಈ ಸೈಡ್ ಇಟ್ಟಿದ್ದು. ಆ ಬಾಕ್ಸ್ ನೋಡಿದ ಕೂಡಲೇ ಅವನು ಬಂದಿದೆ ಜೀಪ್ ಅಂತ ಹೇಳ್ಬಿಟ್ಟು ಓಡೋಗಿ ಮೊದಲು ಅದನ್ನು ಡೋರ್ ಕ್ಲೋಸ್ ಇದ್ದಿದ್ದಕ್ಕೆ ಸೀದಾ ಅಲ್ಲೇ ಹೋಗಿದ್ದಾನೆ. 6th ಸೆನ್ಸ್ ಭಾರಿ ವರ್ಕ್ ಆಗುತ್ತೆ ಒಂದು ಅದ್ರಾಗ. ನಮ್ಮ ಪ್ಲ್ಯಾನ್ ಎಲ್ಲ ಪ್ಲಾಫ್ ಮಾಡಿಬಿಡ್ತಾನೆ ಕಳ್ಳ ಅಲ್ಲ ಸತ್ತು. ನಾವು ನಿನಗೆ ಅದಕ್ಕೆ ಆ ಬಾಕ್ಸ್ ಆ ಕಡೆ ಸೈಡಿಗೆ ಬಚ್ಚಿಟ್ಟಪ್ಪು, ಇದು ರೂಮ್ನಾಗ ಇಟ್ಟು ಸಮ್ಮು ನಿನಗೆ ಕಣ್ಣು ಮುಚ್ಚಿ ಕರ್ಕೊಂಡು ಒಳಗೆ ಬರ್ತೀನಮ್ಮ ನಾನು ಅಂತ ಹೇಳಿದ್ಲು ಸಮ್ಮು. ನೀನು ನೋಡಿದ್ರೆ ಸೀದಾ ಓಡಿ ಬಂದು ಡೋರ್ ತೆಗೆದು ಒಳಗೆ ನೋಡೇ ಬಿಟ್ಟು ಹೌದಿಲ್ಲ? ಹೆಂಗಪ್ಪ ನೀನು ಹಿಂಗೆ? ನಡ್ರಿ ಮುಖ ತಗೊಳ್ರಿ, ಪೂಜೆ ಮಾಡಂತ್ರಿ. ಲಾಕ್ ಮಾಡಿದ್ನಮ್ಮ ನಾನು. ಖುಷಿ? ಹೌದು ಖುಷಿನಾ? ಖುಷಿ ಆಗುತ್ತಲ್ಲ, ಆದ್ರೆ ಅಪ್ಪ ಹೆಂಗೆ ಬರ್ತಾರೆ ಹೆಂಗೆ ಇರ್ತಾರ ಅನ್ನೋದಿಲ್ಲ. ಇವತ್ತಿನ ದಿನಾನೇ ನಮ್ಮ ಮನೆಗೆ ರಾಯರ ಪ್ರಸಾದ, ಪರಿಮಳ ಪ್ರಸಾದ ಸಿಕ್ಕಿದೆ. ಸೊ ಒಂಥರ ವಿ ಆರ್ ಬ್ಲೆಸ್ಡ್ ಅಂತ ಖುಷಿ ಅದೊಂದು. ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ರಾಯರ ಆಶೀರ್ವಾದ ಇರಲಿ ಅಂತ ಅಂದ್ಕೊಂಡು ಇದನ್ನು ಕೂಡ ನಾವು ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೀವಿ, ಒಂದು ಭಕ್ತಿಪೂರ್ವಕವಾಗಿ ಅಷ್ಟೇ. ಸೊ ಏನೇ ಆಗಲಿ ಅದೊಂಥರ ಮನೆಗೆ ಅಥವಾ ನಮಗೆ ಸಿಕ್ಕಿದೆ ಅಂದಾಗ ನಮ್ದು ಏನು ಪುಣ್ಯ ಇತ್ತೋ ನಾವು ರಿಯಲಿ ಲಕ್ಕಿ ಅಂತ ಫೀಲ್ ಆಗುತ್ತೆ ನನಗೆ ಈ ಥರ ಏನಾದರೂ ಪ್ರಸಾದ ಸಿಕ್ಕಿದಾಗ. ಅದಕ್ಕೋಸ್ಕರ ಸೊ ಇದು ನನಗೆ ನಮ್ಮ ಟ್ಯೂಷನ್ಗೆ ಬರೋವಂಥ ಒಬ್ಬರು ಟೀಚರ್ ಅವರು ಕೂಡ ಹೋಗಿದ್ರಂತೆ, ತಂದಿದ್ದಾರೆ. ನಮ್ಮ ಸಮ್ಮ ನೋಡ್ರಿ ಹೇರ್ ಸ್ಟೈಲ್ ಮಾಡ್ಕೊಳಕತ್ತಾವ. ಆಕೆಗೆ ಏರ್ ಕಟ್ ಸಪ್ರೇಟಾಗಿ ಸ್ಪೆಷಲಾಗಿ ಮಾಡಿಸಿದ್ರೂ ಬಿಡಲ್ಲ, ಮತ್ತೆ ತಂದೆ ಹೇರ್ ಸ್ಟೈಲ್ ಮಾಡ್ಕೊತಾಳಕ್ಕೆ. ಮಾಡ್ಕೊತಾನೇ ಇರ್ತಾಳಕ್ಕೆ ತಂದೆ. ಅದು ಹಿಂಗೆ ಇಟ್ಕೊಂಡು ನೋಡಿ ಎಷ್ಟು ಕರೆಕ್ಟ್. ನಮಗೆ ಬರಲ್ಲ ಆ ಥರ ಆಕಿ ನಮಗೆ ಮಾಡ್ಕೊಳಕ್ಕೆ. ಈ ಕಡೆಯಿಂದ ಈ ಕಡೆ ನೋಡಿ ಅಲ್ಲ ಸಮ? ನೋಡ್ರಿ ನನಗೆ ಬರಲ್ಲ ಹಿಂಗೆ ಹಾಕ್ಕೊಳ್ಳೋದು. ಮಾತ್ರ ಕರೆಕ್ಟ್ ಹಾಕ್ಯಂತಾಳೆ. ಹಾಕ್ಕೊಡ್ರಿ ಮೇಡಮ್. ಇಲ್ಲೇ ನಿಮ್ಮದು ಮೇಕಪ್ ಕಿಟ್ ಎಲ್ಲ ಇಲ್ಲೇ ಅನ್ರಿ ನಿಮ್ಮದು? ರಬ್ಬರ್ ಬ್ಯಾಂಡ್ ಬೇರೆ, ಕ್ಲಿಪ್ಪು ಬೇರೆ, ವೆರೈಟಿ ಕೊಂಬು ಬೇರೆ, ಕನ್ನಡಿ ಬೇರೆ. ಅದು ಕೂಡುತ್ತೆ ಅನ್ಸಮ್ಮ ಅಷ್ಟು ದೊಡ್ಡದು. ಬೇಗ ಮುಗಿಸು. ಈಗ ನಮ್ಮ ಸಮ್ಮು ಪೂಜೆ ಇಲ್ಲದಾವ ಬಾ ರಬ್ಬರ್ ಬ್ಯಾಂಡ್ ಇಲ್ಲದಾವ ನೋಡಿ, ಸಾಕಷ್ಟು. ಇವಾಗ ನಮ್ಮ ಸಮ್ಮು ಮನೆ ಹೆಣ್ಮಗಳು ಗಾಡಿ ಪೂಜೆ ಮಾಡಬೇಕು. ನಮ್ಮ ಮನೆಗೆ ಏನೇ ಒಂದು ಹೊಸದು ಬಂದರೂ ಕೂಡ ಮೊದಲು ಪೂಜೆ ಮಾಡ್ತೀವಿ. ಸೊ ಅದು ಸಣ್ಣದಾಗಲಿ ದೊಡ್ಡದಾಗಲಿ, ಅದಕ್ಕೋಸ್ಕರ ಇವತ್ತು ಈ ನಮ್ಮ ಸಾತಿಂದ ಹೊಸ ಕಾರ್ ಪೂಜೆ. ಏನಪ್ಪ ಮೊದಲು ನೀರು ಹಾಕ್ಬೇಕು. ಫಸ್ಟ್ ನೀರುಗ್ಗು ನೀರಿಲ್ಲಿ ಒರೆಸು. ಅದು ಎಲ್ಲ ಹಿಂಗೆ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ನೀರು ಹಿಂಗೆ ಉಗ್ಗಿ ಚಿಮಿಕ್ಸ್ಬೇಕು. ನೀನು ಉಗ್ಗಮ್ಮ, ಆಕಿಗೂ ಕೊಡು, ಇಬ್ಬರು ಮಾಡಿರಿ. ಫಸ್ಟ್ ನೀರು ಒಗ್ರಿ. ಉಗ್ಗಮ್ಮ. ಆಯ್ತು. ಈಗ ಅಲ್ಲಿ ಉದ್ಲಿ ಕಡ್ಡಿ ಐತಿ, ಹುಷಾರಮ್ಮ. ಸಾಕು. ಅಷ್ಟು ಕಡೆ ಹಾಕ್ಕೊಂಡು ಬಾ ಅಮ್ಮ ನೀರು. ಮೆಲ್ಲಗೆ ಸ್ವಲ್ಪ ಮನೆ ತುಂಬ ಚಲ್ಲಂಗಲ್ಲ, ಸ್ವಲ್ಪ ಸಿಡಿಸ್ಕೊಂಡು ಬಾ. ಹಿಂಗೆ ಹಚ್ಚು, ಹಿಂಗೆ ಜನ ಹಂಗೆ ಹಚ್ಚು. ಹಚ್ಚು 3 ಬಳ್ಳಿಲ್ಲ ಹಂಗೆ ಮೇಲೆ ಹಿಂಗೆ 3 ಬಳ್ಳಿಲ್ಲ ಹಚ್ಚಪ್ಪ. ಇಲ್ಲಿ ಹಚ್ಚು, ಇಲ್ಲಿ ಹಚ್ಚು, ಇಲ್ಲಿ ಹಚ್ಚು, ಸ್ಟೇರಿಂಗಿಗೆ ಹಚ್ಚು ಹಂಗೆ. ಸಾಕು ಮನೆಯೆಲ್ಲ ನೀರು ಉಗ್ಗಕತ್ತೀನಿ ನೀನು. ಅಲ್ಲಿ ಬಾಗಿಲಿಗೆ ಅಷ್ಟೇ ಹಾಕ್ಕೊಂಬಂದ್ಬಿಡು. ನೀರಿಂದ ಕೊಡು ಬಾ. ಅಲ್ಲಿ ಕುಂಕ ಹಚ್ಚು ಬಾ ನೀನು. ಸಾಕು, ಅಣ್ಣ ಇದನ್ನ ಹಚ್ಚಕತ್ತಾನ, ನೀನು ಕುಂಕ ಹಚ್ಚು. ಸಾಕು, ಕೊಡು ಅಲ್ಲಿ. ಮೊದಲು ವಿಭೂತಿ ಎಲ್ಲ ಹಚ್ಬಿಡ್ಲಿ ತಡ್ರಿ. ಸರಿ ಸಮ. ಹಂಗಲ್ಲಪ್ಪ. ಹಚ್ಚ ಹೆಂಗನ ಹಚ್ಚು.
ಹ್ಞೂ ಕಚ್ ಜಗ್ಗಿ ಹಚ್ಚು ಇಲ್ಲಿ ಕೆಳಗೆ ಇನ್ನೊಂದು ಸ್ವಲ್ಪ ಹಚ್ಚು ಹೌದೇನಾ ಹ್ಞೂ ಉದ್ದಿನಕಡ್ಡಿ ಬೆಳಗಪ್ಪು ಬೆಳಗಪ್ಪು ಆ ಕೈಲೇ ಗಂಟೆ ಎಲ್ಲ ಹಿಂಗಿದೆ ಮಾಡ್ರಿ ಹಿಂಗೆಲ್ಲ ಅಷ್ಟು ಕಡೆ ಗಂಟೆ ಬಾರಿಸಿ ಬಾ ಗಾಡಿಗೆಲ್ಲ ಹಂಗೆಲ್ಲ ನೀನು ಕುಂಕಚ್ಚು ಬೆಳಗ್ಗೆ ನೀನು ಉದ್ದಿನ ಕಡ್ಡಿ ಬೆಳಗ್ಗೆ ಸರಿ ಆ ಕಡೆ ಸರಿ ನೋಡಿ ಸಮ ನೋಡಿ ಹೆಂಗೆ ದೊಡ್ಡದು ಹಚ್ಚಿದ್ವಿ ನಿಂದ್ರಿ ಇಬ್ರು ನಿಂದ್ರಿ ಇಬ್ರು ನಿಂದ್ರಿ ಸಮ ಸಾಕಮ್ಮ ಉದ್ದಿನ ಕಡ್ಡಿ ಕೈ ನೋಡಿ ಎಷ್ಟು ಶಿಸ್ತಿರ ಪೂಜೆ ಇದನ್ನ ಇದಕ್ಕೆ ಹಚ್ಚಿದ್ವಿ ಮತ್ತೆ ಇಬ್ರು ಜೇಜಿ ಮಾಡಿ ಜೇಜಿ ಮಾಡಿ ಲೈಟ್ ಹಾಕ್ರಿ ಹಾಕಿ ಏ ಆ ಕಾಲ ಈ ಕಾಲ ಮತ್ತಪ್ಪ ನೀನು ನೀನು ಹಂಗೆ ಸೈಡಿಗೆ ನಿಂದ್ರಪ್ಪ ಸೈಡಿಗೆ ನಿಂದ್ರ ನೀನು ತಂಗಿ ಅಪ್ಪ ಅಷ್ಟೇ ಬಿಟ್ಟಿರಮ್ಮ ಅಷ್ಟೇ ಬೇಡ ಏನಾಗಲ್ಲ ಸುಮ್ಮನೆ ಒಂದು ನಿಮಿಷ ಸುಮ್ಮನೆ ನಿಂದ್ರ ಒಂದು 2,000 ಹಾಕಿ ಆನ್ ಮಾಡಿ ಆನ್ ಮಾಡಮ್ಮ ಆನ್ ಮಾಡೋದು ಬಾ ಮುಂದಕ್ಕೆ ಬಿಡು ಬೇಸ್ ಇಟ್ಕೊಂಡು ಬಾ ಮುಂದಕ್ಕೆ ಬಾ 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 ಗುಡ್ ಬಾ ನೀನು ಸುಮ್ಮನೆ ಹೊಡಿ ಬಾ ಮುಂದಕ್ಕೆ ಬಾಮ್ಮ ಹಿಡ್ಕ ಸಾತ್ ಹಿಂದೆ ಹಿಡ್ಕಮ್ಮ ಅಪ್ಪ ಹಿಂದೆ ಹಿಡ್ಕ ಬಾಮ್ಮ ಚೇಣೆ ಹೋಗ್ಲಿ ಎಂದಕ್ಕೆ ಹೋಗ್ಲಿ ಹೋಗ್ಲಿ ಆಕೆ ಹೆಂಗೆ ಮಾಡ್ತಾಳೆ ಹಂಗೆ ಮಾಡ್ಬೇಕು ನೋಡು ಹೋಗ್ಲಿ ಇನ್ನೊಂದು ಸ್ವಲ್ಪ ಹೋಗ್ಲಿ ಹಂಗೆ ಬಿಟ್ಬಿಟ್ಟು ಇಟ್ಕೋಬೇಕು ಸಾತು ಹೋಗ್ಲಿ ಹೊತ್ತೆ ಸಾಕು ಬಿಡಿ ಎಣ್ಣೆ ಬಿಡಮ್ಮ ಈಗ ರಿವರ್ಸ್ ಮಾಡು ಮುಂದೆ ಫಾರ್ವರ್ಡ್ ಬರಲಿ ಪೂಜಾರಿ ಬರಲಿ ಪೂಜಾರಿ ಆಕೆ ಇಡ್ಲಿ ಬಿಡ್ಲಿ ಬಿಡು ಮುಂದಕ್ಕೆ ಬರ್ತೈತಿ ಗಾಡಿ ಆಕೆ ಇಡ್ಲಿ ಅಂದ್ರೆ ಅಲ್ಲೇ ನಿಂದಿರ್ತಾನೆ ಬಿಡು ಪೂಜಾರಿ ರಾಘವೇಂದ್ರ ಸ್ವಾಮಿದು ಪ್ರಸಾದ ತಗೋರಿ ಸ್ವೀಟ್ ಬಾಯಿ ಸಿಹಿ ಮಾಡ್ಕೊಡ್ರಿ ಕಡಿ ತಿನ್ನು ಜೇಜಿ ಮಾಡಿ ತಿನ್ಬೇಕಂತ ಅದೆಲ್ಲ ಸಂಸ್ಕಾರ ಐತೆ ಆತದ ಜೇಜಿ ಮಾಡಿ ತಿನ್ನು ನಮಸ್ತೆ ಮಾಡು ನಮಸ್ಕಾರ ಮಾಡ್ಕೊಂಡು ಅಣ್ಣ ಇದು ಮಾಡ್ಕೊಂಡು ನೋಡ್ರಿ ನೀವು ಯಾರು ಹೋಗಿದ್ರು ಒಂಥರ ಮಿಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬಾಯ್ ಬಾಯ್.